ಹಲೋ ಫ್ರೆಂಡ್ಸ್, ನಾನು ನಿಮಗೆ 2 GB ಮಟ್ಟ ಫ್ರೀಯಾಗಿ ಹೇಗೆ ಮೇಲ್ ಸೆಂಡ್ ಮಾಡಬೇಕಂತ ನಾನು ಹೇಳಿಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ಫ್ರೆಂಡ್ಸ್, ನೀವು ಮೇಲ್ದಲ್ಲಿ 5 ಥರ ಅಂದರೆ ನಿಮ್ಮ ಜಿಮೇಲ್ದಲ್ಲಿ 5 ಥರ ಮೇಲ್ ಮಾಡಬೇಕಾಗತ್ತೆ. ಈ ಮೇಲ್ದಲ್ಲಿ ನಾನು ಹೇಳ್ತಾ ಇರೋದು ಒಮ್ಮೆಲೇನೆ ನೀವು ಒಂದೇ ಟೈಮಿಗೆ ಮಾಡಿದರೆ ಅವ್ರಿಗೆ ಕನ್ಫ್ಯೂಸು ಆಗೋದಿಲ್ಲ. ಯಾವ ಫೈಲ್ ಅಂತ ಆರಿಸ್ಬೇಕಂತೂ ಯಾವ್ದು ಫೈಲ್ ಡಬಲ್ ಸರಿ ಡೌನ್ಲೋಡ್ ಮಾಡುವ ಅವಶ್ಯಕತೆಯೂ ಇರೋದಿಲ್ಲ. ಬನ್ನಿ ಫ್ರೆಂಡ್ಸ್, ಈಗ ನೀವು ಬ್ರೌಸರ್ನು ಗೂಗಲ್ ಕ್ರೋಮ್ ಬ್ರೌಸರ್ನು ಓಪನ್ ಮಾಡಿಕೊಳ್ಳಿ. ನಿಮ್ಮಲ್ಲಿ ಯಾವುದರ ಇರಲಿ ಆ ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕಂದ್ರೆ wetransfer WETRANSFER ಟ್ರಾನ್ಸ್ಫರ್ ಅಂತೇಳಿ ನೀವು ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ 2 GB ಫ್ರೀ ಅಂತ ನೋಡಿ ಫ್ರೆಂಡ್ಸ್. wetransfer ಅಂತೇಳಿ ನೀವು ಅದನ್ನು ಕ್ಲಿಕ್ ಮಾಡಿ. ಆವಾಗ ನಿಮ್ಮದು ಫೈಲ್ ಓಪನ್ ಆಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ನೀವು ಆದಷ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್. ಈ ಓಪನ್ ಆದ ತಕ್ಷಣ ಇಲ್ಲೊಂದು ಪ್ಲಸ್ ಚಿಹ್ನ ಇರುತ್ತೆ. ಆ ಪ್ಲಸ್ ಚಿನ್ನದ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಡ್ರೈವ್ದಲ್ಲಿ ಫೋಟೋಗಳಾಗಲಿ ವಿಡಿಯೋಗಳಾಗಲಿ ಇಟ್ಟಿರ್ತೀರಿ ಅದನ್ನು ಓಪನ್ ಮಾಡಿ. ಆ ಫೈಲನ್ನು ಓಪನ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಎಲ್ಲ ಫೈಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಎಷ್ಟು ಫೋಟೋಗಳಾಗಲಿ ಎಷ್ಟು ನೀವು ಕಳಿಸ್ಬೇಕಾಗಿರ್ತೈತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಹಾಕ್ಕೊಳ್ಳಿ ಅಥವಾ ಒಂದು ಸೀರಿಯಲ್ ಇರಲಿ, ಅಂದರೆ ಗೊತ್ತಾಗಬೇಕು. ಡಬಲ್ ಸರನೂ ಆಗಬಾರ್ದು ಆ ಮೇಲ್ಗಳು. ಅದು ನೋಡಿರಿ 45.51 MB ಇದೆ. ಅಂದರೆ ಈ ಫೈಲ್ಗಳನ್ನು ಸೆಲೆಕ್ಟ್ ಮಾಡಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ್ದು ಇಮೇಲ್ 2 ಅಂತ ಏನಿದೆ, ಇಲ್ಲಿ ಇಮೇಲ್ 2 ಅಂತಿದ್ದಲ್ಲಿ ಅವ್ರು ಕಳಿಸೋವ್ರ ಮೇಲ್ ಹಾಕಬೇಕು. ಮತ್ತು ಕೆಳಗಡೆ ಇಲ್ಲಿ ಫ್ರಾಮ್ ಅಂತ ಇರುತ್ತೆ. ಫ್ರಾಮ್ ಇದ್ದಲ್ಲಿ ನಿಮ್ಮ ಮೇಲನ್ನು ಹಾಕಬೇಕಾಗುತ್ತೆ. ನಿಮ್ಮ ಜಿಮೇಲ್ ಆಗಲಿ ನಿಮ್ದು ಯಾವುದು ಇಮೇಲ್ ID ಇರುತ್ತೆ ಅದನ್ನು ಹಾಕಬೇಕಾಗತ್ತೆ. ಆಮ್ಯಾಗ ಇಲ್ಲೇ ನೀವು ಮೆಸೇಜ್ ಬರಿಬೇಕಾಗತ್ತೆ. ಅದು ಯಾವುದು ಫೋಟೋ ಇದೆ, ಏನು ನೀವು ಕಳಿಸ್ತಾ ಇದ್ದೀರಿ ಅದರ ಬಗ್ಗೆ ನೀವು ಇಲ್ಲಿ ಒಂದು ಮೆಸೇಜ್ ಬರಿಬೇಕಾಗತ್ತೆ. ಬರೋದು ಟ್ರಾನ್ಸ್ಫರ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ಈಗ ಮೇಲಿಗೆ ಒಂದು 6 ಕ್ಯಾರೆಕ್ಟರ್ OTP ಬಂದಿರ್ತೈತಿ. ಈಗಾಗಲೇ ನಾನು ಮೇಲ್ ತೆಗೆದು ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು OTP ಬಂದೈತಿ. ಆ OTPಯನ್ನು ಅದರಲ್ಲಿ ನಾನು ಹಾಕ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲೊಂದು OTP ಬಂದಿದೆ ಆ 6 ಕ್ಯಾರೆಕ್ಟರ್ದು. ಆ OTPಯನ್ನು ಅದರಲ್ಲಿ wetransferದಲ್ಲಿ ಹಾಕಿ ವೆರಿಫೈ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ದು ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆದ್ಕೊಂಡು ಇಲ್ಲಿ ಟೋಟಲ್ 45.5 MB ಅಪ್ಲೋಡೆಡ್ ಫೈಲ್ ಇದೆ. ಈಗ ಕೆಳಗಡೆ ಇಲ್ಲಿ ಮಗ್ಲು ಆಗ್ತಾಯಿದೆ ನೋಡಿ ಫ್ರೆಂಡ್ಸ್, KB ಒಳಗಿದೆ. ನೋಡಿ ಫ್ರೆಂಡ್ಸ್, KB ಅಂತಂದರೆ 1024 KB ಅಂದರೆ 1 MB. 1024 MB ಆದಾಗ 1 GB ಆಗುತ್ತೆ ಫ್ರೆಂಡ್ಸ್. ಈ ಫೈಲ್ಗಳು ಟ್ರಾನ್ಸ್ಫರ್ ಆಗ್ತಾಯಿದೆ ಫ್ರೆಂಡ್ಸ್. ಮತ್ತು ನೀನು ನಮಗೆ ಕಾಮೆಂಟ್ ಬರೆದು ತಿಳಿಸಿ. ಈಗ ಫ್ರೆಂಡ್ಸ್ ಆಗ್ತಾಯಿದೆ. ಇದು ಅದಕ್ಕೆ ಯುವರ್ ಡನ್ ಅಂತೇಳಿ ಲಾಸ್ಟಿಗೆ 100% ಆಗೋಣ ಯುವರ್ ಡನ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ಈಗ ನಾನು ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ ಅಂತ, ಆದರೆ ಅದು ಸ್ಲೋ ಆಗಿ ಫೈಲ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇಲ್ಲಿ 99% 100% ಆಯ್ತು ನೋಡಿ ಫ್ರೆಂಡ್ಸ್. ಈಗ ಯುವರ್ ಡನ್ ಅಂತೇಳಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.